ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಫುಲ್ಲು ಮಳೆ ಬರುವ ಹಾಗಿದೆ ನೋಡಿ. ಇವಾಗ 12 ಗಂಟೆ ಟೈಮು, ಮಧ್ಯಾಹ್ನ ಗೊತ್ತೇ ಆಗಲ್ಲ, ಅಷ್ಟೊಂದು ಮೋಡ ಇದೆ. ನಾನೀಗ ಬೀಡಿಗೆ ಹೋಗಿ ಬಂದು ಸೆಗಣಿ ಸಾರಿಸೋಕ್ಕಿದೆ. ಅದಕ್ಕೆ ಸ್ವಲ್ಪ ಇಲ್ಲಿ ಬಾಳೆಕಾಯಿ ನೋಡಿ ಹೋದೆ, ಅದನ್ನು ಪೋಡಿ ಮಾಡುವ ಅಂತ ತರಲಿಕ್ಕೆ ಬಂದೆ. ಇವಾಗ ನೋಡಿ ಫುಲ್ಲು ಕತ್ತಲೆ ಆಗಿದೆ. ಬೇಗ ಹೋಗಬೇಕು ಮನೆಗೆ ಮಾತ್ರ, ಇಲ್ಲದಿದ್ದರೆ ನಾನು ಒದ್ದಾಗಿ ಬಿಡ್ತೀನಿ. ಈಗ ಅಷ್ಟು ಕತ್ತಲೆ ಆಗಿದೆ, ಮಳೆ ಮೋಡ. ಬೀಡಿಗೆ ಹೋಗಿ ಬಂದು ಮತ್ತೆ ಸೆಗಣಿ ಸಾರಿಸೋಕ್ಕಿದೆ. ಕತ್ತಲೆ ನೋಡಿ, ಎಷ್ಟು ಮೋಡ ನೋಡಿ. ಇಲ್ಲೇ ಇದೆ, ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಇಲ್ಲೇ ಇದೆ ನೋಡಿ, ದೊಡ್ಡದು ಕಾಯಿ. ಇದು ಪೋಡಿ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಇದು ಪಲ್ಯಕ್ಕೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗ್ತದೆ ಇದು ನೋಡಿ. ಕತ್ತಲೆ ಅದರ ಕಾರಣ ಹೇಗೆ ಕಾಣಿಸ್ತಾ ಇದೆ ನೋಡಿ, ಅದಂದರೆ ಮೋಡಕ್ಕೆ ಫುಲ್ಲು ಕತ್ತಲೆ. ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನೊಂದು 2 ಕಾಯಿ ಮಾತ್ರ ತಗೊಂಡು ಹೋಗ್ತದೆ, ಸಾಕಷ್ಟೇ. ಅದು ಕೆಳಗಡೆ ಇದಾಗಿದೆ ನೋಡಿ, ಅದಕ್ಕೆ ಹಗ್ಗ ಕಟ್ಟಿ ಬಿಟ್ಟಿದ್ದಾರೆ. ಅಂದರೆ ಆಚೆ ಈಚೆ ಇದ್ದಾಗಬಾರ್ದು ಅಂತ, ಬೀಳಬಾರ್ದು ಅಂತೇಳಿ. ನಾನು ಬೀಡಿಗೆ ಹೋಗುವಾಗ ಇವಾಗ ಒತ್ತೆ ಆಗಿ ಬಿಡ್ತೇನೆ ಅಂತ ಆಗ್ತದೆ, ಅಷ್ಟೊಂದು ಮೋಡ ಇದೆ ಇವಾಗ. ಇದು ನದಿಯ ನೀರಿನ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಇದು ನೀರಿನ ಸೌಂಡ್ ನದಿಯಲ್ಲಿ. ಇದು ರಾತ್ರಿಯೆಲ್ಲ ನಾವು ಮಲಗುವಾಗ ಜೋಗುಳ ಆಡಿದಾಗೆ ಆಗ್ತದೆ ಇದು ನೀರಿನ ಸೌಂಡು. ಇಲ್ಲೆಲ್ಲ ಫುಲ್ಲು ನೀರು ಬರ್ತಾ ಇತ್ತು. ನಾನು ವಾಪಸ್ ಮನೆಗೆ ಬಂದೆ ನೋಡಿ. ಬೀಡಿಗೆ ಹೋಗಿ ಬಂದು ಸೆಗಣಿ ಸಾರಿಸುವುದು ನೋಡಿ. ಇವಾಗ ಸ್ಟಾರ್ಟ್ ಮಾಡಿ, ನಾನು ಮನೆ ಒಳಗೆ ಕೂಡ ಹೋಗಲಿಲ್ಲ, ಬೀಡಿ ಕೊಟ್ಟು ಬಂದು ಹಾಗೆಯೇ ಅಂಗಳದಲ್ಲಿ ಸೆಗಣಿ ಸಾರಿಸೋಕ್ಕೆ ಬಂದೆ. ಯಾಕೆಂದರೆ ಒಳಗೆ ಹೋದರೆ ಮತ್ತೆ ಅಲ್ಲಿ ಕೂತ್ಕೊಂಡ್ರೆ ಉಂಟಲ್ಲ, ಅದು ಕೆಲಸ ಆಗೋದಿಲ್ಲ. ಇದು ಸೆಗಣಿ ಪಕ್ಕದ ಮನೆಯಿಂದ ತಂದು ಇಟ್ಟು ಮತ್ತೆ ಹೋಗಿದ್ದು ನಾನು. ಯಾಕೆಂದರೆ ಬಂದು ಇಲ್ಲದಿದ್ದರೆ ಲೇಟ್ ಆಗ್ತದೆ ಅಂತೇಳಿ, ಬಂದು ಗುಡಿಸ್ಬೋದು ಅಂತೇಳಿ ಮನೆಯಿಂದ ತಂದು ಇಟ್ಟು ಹೋಗಿದ್ದು ನಾನು. ಹಾಗೆ ಮನೆ ಒಳಗೆ ಕೂಡ ಹೋಗಲಿಲ್ಲ. ಇದು ಸೆಗಣಿ ಸಾರಿಸಿದ ನೆಲ ನೋಡಲಿಕ್ಕೆ ಚೆಂದ ಇರುತ್ತೆ. ಯಾಕೆಂದರೆ ಅದು ಮಳೆಗಾಲದಲ್ಲಿ ಬೆಚ್ಚಗಿರುತ್ತೆ, ಹಾಗೆ ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ. ಇದು ಸೆಗಣಿ ಸಾರಿಸಿದಂತಹ ನೆಲ ಅಷ್ಟೊಂದು ಕೂಲ್ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನೋಡಲಿಕ್ಕೆ ಸೆಗಣಿ ಸಾರಿಸಿದ ನೆಲ. ಬಾಯಾರಿಕೆ ಆಗ್ತಾಯಿತ್ತು, ಆದರೂ ಇದೊಂದು ಮಾಡಿಯೇ ಒಳಗೆ ಹೋಗೋಣ ಅಂತ ಇದನ್ನು ಗುಡಿಸ್ತಾ ಇದ್ದೀನಿ ನೋಡಿ. ಚಿಕ್ಕದೊಂದು ವಿಡಿಯೋ. ನಿಮಗೆ ಇಷ್ಟ ಆದರೆ ಇದೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಹೀಗೆ ಸೆಗಣಿ ಸಾರಿಸ್ತೀರಾ ಹೇಳಿ. ಯಾರಿಗೆಲ್ಲ ಸೆಗಣಿ ಸಾರಿಸೋಕ್ಕೆ ಗೊತ್ತಿದೆ ಕಮೆಂಟ್ ಮಾಡಿ ಆಯಿತಾ. ಇದು ಇಲ್ಲಿ ನಾನು ಬೀಡಿ ಕಟ್ಟಲಿಕ್ಕೆಲ್ಲ ಕೂತ್ಕೊಂಡಿರ್ತೇನೆ ಹೊರಗಡೆ. ಅಂದರೆ ಒಳಗೆ ನಮಗೆ ಇಲ್ಲಿ ಪರಿಸರದ ಗಾಳಿ ಚೆನ್ನಾಗಿ ಬೀಸ್ತದಲ್ಲ, ಅದಕ್ಕೋಸ್ಕರ ಹೊರಗಡೆ ಕೂತ್ಕೊಂಡಿರ್ತೀನಿ ನಾನು. ಒಳಗೆ ಕಡಿಮೆ, ರಾತ್ರಿ ಆದರೆ ಮಾತ್ರ ಒಳಗೆ ಕೂತ್ಕೊಂಡಿರ್ತೀನಿ ಬೀಡಿ ಕಟ್ಟಲಿಕ್ಕೆ. ಇಲ್ಲದಿದ್ದರೆ ಡೇ ಹೊತ್ತಲ್ಲಿ ನಾನು ಹೊರಗಡೆ ಕೂತಿರ್ತೀನಿ. ಅದಕ್ಕೆ ಎಲ್ಲ ಸೆಗಣಿ ಸಾರಿಸಿದರೆ ಚೆಂದ ಕಾಣ್ತದಲ್ಲ, ಅದಕ್ಕೋಸ್ಕರ ಸಾರಿಸ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಮಾಡಿದ್ದೀನಿ ನೋಡಿ.
ಚಿಕ್ಕಂದಿರುವಾಗ ನಾವೆಲ್ಲ ಹೀಗೇನೆ ಗುಡಿಸ್ತಾ ಇದ್ವಿ, ಸೆಗಣಿಯೆಲ್ಲ ಸಾರಿಸ್ತಿದ್ವಿ ಮನೆ ಒಳಗೆ. ಆವಾಗ ಮನೆಯೊಳಗೆ ಇದು ಸಾರನೆಲ್ಲ ಆಗಿರಲಿಲ್ಲ. ಮದುವೆ ಆಗಿ ಮುಂಚೆ ನಮ್ಮ ಮನೆಯಲ್ಲಿರುವಾಗ ಅದೆಲ್ಲ ನೆನಪಾಗ್ತದೆ. ಹೀಗೆ ಸೆಗಣಿ ಸಾರಿಸ್ತಾ ಇದ್ದರೆ ಅದೆಲ್ಲ ನೆನಪಾಗ್ತದೆ ನೋಡಿ. ಸ್ಕೂಲಿಗೆ ಹೋಗುವಾಗಲೇ ನಾನು ಹೀಗೆ ಸೆಗಣೆಲ್ಲ ಮನೆಯೊಳಗೆ ಸಾರಿಸ್ತಿದ್ದೆ. ಆವಾಗ ನನ್ನ ತಾಯಿ ತುಂಬ ಖುಷಿ ಪಡ್ತಾಯಿದ್ರು ನೋಡಿ, ಸೆಗಣಿ ಸಾರಿಸೋದು ನೋಡಿ. ನೋಡಿ ಎಲ್ಲ ಆಯಿತು ನೋಡಿ, ಇವಾಗ ಆಗಿದ್ದಷ್ಟೇ. ಹಾಗೆ ವಿಡಿಯೋ ವೀಕ್ಷಣೆ ಮಾಡಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಬಿಸಿಲು ಬಂತು.